ಗಾಯ್ಸ್, ಹೇಗಿದ್ದೀರಾ? ಏ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಟು ಸಿ ಬಿ. ಓಕೆ, RCB. ಓಕೆ, ಯಾಕಂದರೆ ಅವರಿಂದ ಒಂದು ಪಾಠ ಕಲಿಬೇಕಾದಂದರೆ ಎಷ್ಟು ಟೈಮ್ ಆದರೂ ನಮಗೆ ಕಷ್ಟಪಟ್ಟರೆ ಒಂದು ಸಿಗ್ತದೆ ಅಂತೇಳಿ ನಾವು ಕಲಿಬೋದು, ಆಯಿತಾ? ಸೊ ಅದೇ ರೀತಿ ಇನ್ನೊಂದು ವರ್ಡ್ಸ್ ಸ್ವಲ್ಪ ಹೇಳಲಿಕ್ಕಿತ್ತು. ನೀವು ಎಲ್ಲರ ಪ್ರಕಾರ CSK ಅವರೊಂದು ಅಂಕಲ್ನವರ ಮಕ್ಕಳಲ್ಲ, ಸೊ ನಾನು ಆ ಕ್ಯಾಟಗರಿಯಲ್ಲಿ ಬರ್ತೇನೆ, ಆಯಿತಾ? ಸೊ ಕಂಗ್ರ್ಯಾಚುಲೇಷನ್ಸ್, ಇಷ್ಟು ವರ್ಷದ ನಂತರ ಒಂದು ಕಪ್ ಗೆದ್ದಿದ್ದೀರಿ. ಆದರೆ ಲಾಯಲ್ ಫ್ಯಾನ್ಸ್ ಎಲ್ರಿಗೂ ಇರ್ತಾರಲ್ವ, ಸೊ ಅದೇ ರೀತಿ ನಮಗೂ ಕೆಲವೊಂದೆಂಥ ವಿಚಾರವನ್ನು ಮಾಡಿದಿರಿ. ಇಲ್ಲಿ ನಂಗೆ ಟಿ ಶರ್ಟ್ ಶೇರ್ ಮಾಡಿದ್ರಿ, ನಮ್ಮನ್ನು ಅಂಕಲ್ನವರ ಮಕ್ಕಳು ಅಂತ ಹೇಳಿದ್ರಿ. ಇಟ್ಸ್ ಓಕೆ ಅಂಕಲ್ನವರ ಮಕ್ಕಳು ಅಂತ ಹೇಳಿದ್ರಿ. ಮತ್ತು ಜೇಸಿಯನ್ನು ಅರ್ದ್ರಿ ಫ್ಯಾನ್ಸ್ಗಳದ್ದು. ಸೊ ಇದೆಲ್ಲ ನಿಮ್ಮಿಂದ, ಅಂದರೆ RCB ಕೆಲವು ಫ್ಯಾನ್ಸ್ಗಳಿದ್ದಾರಲ್ಲ ಅಂಥವರಿಂದ ಆಗೋದು. ಸೊ ಅದಕ್ಕಿಂತೆಲ್ಲ ಬೇಜಾರದು ಯಾವುದು ಗೊತ್ತುಂಟ, ಧೋನಿ ಹೋಗುವ ಬಸ್ಸಿನ ಎದುರು RCB ಇದು ತೋರಿಸಿದ್ರೆ ಅಂಥದ್ದೆಲ್ಲ ಖಂಡಿತ ಮಾಡಬಾರ್ದಾಯ್ತು. ಸೊ ಒಂದು ಲಾಯಲ್ ಫ್ಯಾನ್ ಆಫ್ CSK ಆದ್ದರಿಂದ ಹೇಳೋದು, ಆಯಿತಾ? ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೈನ್, ಇನ್ನೂ ಇದೇ ರೀತಿ ಗೆದ್ದು ಬನ್ನಿ ಅಂತೇಳಿ ಹೇಳೋದಾಯ್ತಾ. ಆದರೆ ಅಂಥ ಕೆಲವು ವಿಚಾರಗಳನ್ನು ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್, ಆಯಿತಾ? ಸೊ ರಿಕ್ವೆಸ್ಟ್ ಓಕೆ. ನೆಕ್ಸ್ಟ್ ಇಯರ್ IPL ಅಲ್ಲಿ ಇನ್ನು ಕಾಣುವಲ್ಲ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೈನ್. ಅದರಲ್ಲಿ ಮತ್ತೊಂದು ಕಾಮಿಡಿ ಉಂಟು, ಆಯಿತಾ? ಕ್ರಿಕೆಟ್ ಅಂತ ಎಂಥ ಸಹ ಗೊತ್ತಿಲ್ಲದವರೆಲ್ಲ ಜೈ RCB ಅಂತೆಲ್ಲ ಹಾಕಿದ್ದಕ್ಕಲ್ಲ ನಾವು ಹೇಳೋದು. ಸೊ ಇಷ್ಟವರೆಗೆ ಎಂಥ ವಿಷಯ ಇಲ್ಲದವರು RCBಗೋಸ್ಕರ ನಂಗಾಯಿತು, ಮೈ ಗಾಡ್ ಅಂತ ಆಯ್ತು. ಸೊ ನೆಕ್ಸ್ಟ್ ಇಯರ್ IPL ಇದರಲ್ಲಿ ಕಾಣುವಲ್ಲ. ಸೊ ನಾನು ಲಾಯಲ್ CSK ಫ್ಯಾನ್, ಆಯಿತಾ? ಆದರೆ ಕಂಗ್ರ್ಯಾಚುಲೇಷನ್ RCB, ಗೆಲ್ಲಿ ಹೀಗೆ.